ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನೀಗ ಬದನೆಕಾಯನ್ನು ಸುಟ್ಟು ಮಾಡ್ತಾ ಇರುವಂತಹ ಬದನೆಕಾಯಿ ಬಜ್ಜಿ ಅಥವಾ ಬದನೆಕಾಯಿ ಭರ್ತಾ ಏನು ಹೇಳ್ತೀರೋ ಅದನ್ನು ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ನಲ್ಲಿ ಬದನೆಕಾಯನ್ನು ಸುಡ್ತಾ ಇದ್ದೀನಿ. ನೀಟಾಗಿ ಸುಟ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿ ನೀಟಾಗಿ ಬದನೆಕಾಯನ್ನು ಎರಡೂ ಕಡೆ ಮಗಚ್ಕೊಂಡು ಸುಟ್ಕೋಬೇಕು. ಸುಟ್ಕೊಂಡಾದ ನಂತರ ನಾನು ಇಲ್ಲಿ 4 ಜನರಿಗೆ ಆಗುವಷ್ಟು ಅಂದರೆ 3 ಬದನೆಕಾಯನ್ನು ತಗೊಂಡಿದ್ದೀನಿ. 3 ಬದನೆಕಾಯನ್ನು ನೀಟಾಗಿ ಸಿಪ್ಪೆ ತೆಕ್ಕೊಂಡು ತೊಳ್ಕೊಬೇಕು. ತೊಳ್ಕೊಂಡ ತಕ್ಷಣ ಮೇಲ್ಗಡೆ ಇರೋ ಸಿಪ್ಪೆ, ಅದರಲ್ಲಿ ಅಂಟ್ಕೊಂಡಿರೋ ಸಿಪ್ಪೆ ಎಲ್ಲ ಕ್ಲೀನಾಗಿ ನೀರಿನಲ್ಲಿ ಹೋಗುತ್ತೆ. ನೀರಿನಂತೆ ಹೋಗಿದ ತಕ್ಷಣ ನಾನು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆಯನ್ನು ಹಾಕ್ಕೊಳ್ಳೋದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಒಂದು 4 ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಉದ್ದಿನ ಬೇಳೆನ ಹಾಕ್ಕೊಂಡಾದ ನಂತರ ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೆ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನಕಾಯಿ, ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಕೆಂಪಾಗುವವರೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಈಗ ಹಾಕ್ಕೊಂಡಾದ ನಂತರ ನೀಟಾಗಿ ಬಾಡ್ತಾ ಇರುತ್ತೆ. ಅದು ಬಾಡಬೇಕು. ಸಣ್ಣಕ್ಕೆ ಗ್ಯಾಸನ್ನು ಸಣ್ಣ ಇಟ್ಕೋಬೇಕು. ಹಾಗೆ ಒಂದು ಟೊಮೊಟೊನ ನಾನು ಒಂದು ಸ್ವಲ್ಪ ಮುಂಚೆ ಬೇಯಿಸಿಟ್ಕೊಂಡಿದ್ದೀನಿ. ಆ ಟೊಮೊಟೊನ ಕೂಡ ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಅದ್ರ ಜೊತೆಗೆ ಒಂದು 4 ಬೆಳ್ಳುಳ್ಳಿನ ಸಹಿತ ಬೇಯಿಸಿಟ್ಕೊಂಡಿದ್ದೀನಿ. ಅದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಈಗ ಬದನೆಕಾಯಿ ಭರ್ತಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದ ತಕ್ಷಣ ನೋಡಿ, ಒಗ್ಗರಣೆ ಈ ರೀತಿ ಆಗಿರುತ್ತೆ. ಅದಕ್ಕೆ ಬದನೆಕಾಯಿಯನ್ನು ನೀಟಾಗಿ ಕಟ್ ಮಾಡಿಕೊಂಡು, ಅಥವಾ ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ಈ ಥರ ಸ್ಪೂನಲ್ಲಾದರೂ ಮಾಡಿಕೊಂಡು ನೀಟಾಗಿ ಸಣ್ಣದಾಗಿ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೋಬೇಕು. ಒಗ್ಗರಣೆಗೆ ಸೇರಿಸ್ಕೊಂಡ ನಂತರ ಇದನ್ನು ಹೀಗೆ ಬೇಕಿದ್ದರೂ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಹೀಗೆ ಬೇಕಿದ್ದರೂ ನಾವು ರೊಟ್ಟಿಗೆ ಅಥವಾ ಅನ್ನಕ್ಕೆ, ಚಪಾತಿಗೆ ಯಾವುದಕ್ಕಾದರೂ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ಅಥವಾ ಇದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸ್ಕೊಂಡು ಕೂಡ ಇದನ್ನು ನಾವು ಬಳಸಿದರೆ ತುಂಬಾ ರುಚಿಯಾಗಿರುತ್ತೆ. ಉಪ್ಪನ್ನು ಹಾಕಿದ್ದೀನಿ. ಈಗ ಬೇಕಿದ್ದರೆ ಮತ್ತೊಂದು ಸ್ವಲ್ಪ ಉಪ್ಪನ್ನು ಬದನೆಕಾಯಿಗೆ ಹಿಡಿಯೋ ಥರ ಹಾಕ್ಕೋಬೋದು. ಇಷ್ಟೇ. ಇದನ್ನು ಮಾಡಿಕೊಂಡು ಮತ್ತೆ ನಾವು ಗ್ಯಾಸಿನ ಮೇಲೆ ಇಡೋ ಅವಶ್ಯಕತೆ ಇರಲ್ಲ. ಇದು ಈಗ ಪರ್ಫೆಕ್ಟ್ಲಿ ರೆಡಿಯಾಗಿದೆ. ಇದಕ್ಕೆ ಮೇಲೆ ಸ್ವಲ್ಪ ಹಸಿ ಈರುಳ್ಳಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ